ಇನ್ನು ಮೈಸೂರಿನಲ್ಲೂ ಕೂಡ ಪರಿಸ್ಥಿತಿ ಇದಕ್ಕಿಂತ ಭಿನ್ನವಾಗೇನಿಲ್ಲ. ಅಲ್ಲೂ ಇದೇ ಸಮಸ್ಯೆ. ಹಲವಾರು ಈ ಆಟೋ ಗ್ಯಾಸ್ ಬಂಕ್ಗಳು ಕ್ಲೋಸ್ ಆಗಿಬಿಟ್ಟಿವೆ. ಕೆಲವು ಕಡೆ ಮಾತ್ರ ಸಿಗ್ತಾ ಇದೆ. ಧನ್ವಂತರಿ ಆಟೋ ಗ್ಯಾಸ್ ಬಂಕ್ ಮುಂದೆ ಕ್ಯೂ. ಮೈಸೂರಿನಲ್ಲಿ ಸುಮಾರು 5-6 ಕಿಲೋಮೀಟರ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಆಟೋಗಳು ಕ್ಯೂ ನಿಂತಿವೆ. ಗ್ಯಾಸ್ ಸಿಗದೆ ಅಲ್ಲೂ ಕೂಡ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ಏನೋ ಒಂದು ದಿನದ ದುಡಿಮೆ, ಅದಕ್ಕೋಸ್ಕರ ಇಷ್ಟು ಕಷ್ಟಪಡ್ತಾ ಇದ್ದೀವಿ, ಅದೂ ಸಿಗ್ತಾ ಇಲ್ಲ ಅಂತಂದರೆ ಹೆಂಗೆ? ಕೆಲವು ಕಡೆ ಗ್ಯಾಸ್ ಸಿಗ್ತಾ ಇದೆ, ಅದೇ ಲಿಮಿಟ್ ಮಾಡಿದ್ದಾರೆ 500 ರೂಪಾಯಿಗೆ, 600 ರೂಪಾಯಿಗೆ ಅಥವಾ 700 ರೂಪಾಯಿಗೆ ಅಷ್ಟೇ, ಅದಕ್ಕಿಂತ ಜಾಸ್ತಿ ಹಾಕಲ್ಲ. ಎಲ್ಲೆಲ್ಲೋ ದೂರದ ಪ್ರದೇಶದಿಂದ ನಾವು ಬಂದಿದ್ದೀವಿ, ನಮ್ಮ ಕಷ್ಟವನ್ನು ಕೇಳೋರು ಯಾರು? ಇದು ಮೈಸೂರಿನಲ್ಲೂ ಕೂಡ ಪರಿಸ್ಥಿತಿ ಹಾಗೆ ಮುಂದುವರಿತಾ ಇದೆ. ಮೈಸೂರಿನಲ್ಲಿ ಆಟೋ ಗ್ಯಾಸ್ ಸಿಲಿಂಡರ್ನ ಸಮಸ್ಯೆ ತೀವ್ರವಾಗ್ತಾ ಇದೆ. ಮೈಸೂರಿನ ಬಹುತೇಕ ಪೆಟ್ರೋಲ್ ಬಂಕ್ಗಳು ಅಂದರೆ ಆಟೋ ಗ್ಯಾಸ್ ಬಿಲ್ ಮಾಡುವಂಥ ಬಂಕ್ಗಳು ಬಂದಾಗಿದ್ದಾವೆ ಮತ್ತು ಕೆಲವೊಂದಿಷ್ಟು ಬಂಕ್ಗಳಲ್ಲಿ ಅತಿ ಹೆಚ್ಚಿನ ರೇಟ್ ನಿಗದಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಮೈಸೂರಿನ ಧನ್ವಂತರಿ ರಸ್ತೆ ಅಂದರೆ ಮೈಸೂರು ರೈಲ್ವೆ ನಿಲ್ದಾಣ ಬಳಿಯಲ್ಲಿರುವಂಥ ಬಂಕ್ನ ಮುಂದೆ ಅಪಾರ ಸಂಖ್ಯೆಯ ಆಟೋಗಳು ನಿಂತಿರುವಂಥದ್ದನ್ನು ಕೂಡ ತಾವೀಗ ಗಮನಿಸ್ತಾ ಇದ್ದೀರಿ. ಹೆಚ್ಚು ಕಡಿಮೆ ಇಡೀ ರೋಡೇ ಬ್ಲ್ಯಾಕ್ ಆಗೋಗಿದೆ. ಅಷ್ಟರ ಮಟ್ಟಿಗೆ ಸರತಿ ಸಾಲಿನಲ್ಲಿ ನೂರಾರು ಸಂಖ್ಯೆಯ ಆಟೋಗಳು ಬೆಳಿಗ್ಗೆಯಿಂದಲೂ ಕೂಡ ನಿಂತಿರುವಂತಹದ್ದು. ಮೈಸೂರಿನ ಬಹುತೇಕ ಆಟೋ LPG ಬಂಕ್ಗಳು ಬಂದಾಗಿದ್ದಾವೆ ಮತ್ತು ಇರುವಷ್ಟು ಕೆಲವೊಂದಿಷ್ಟು ಬಂಕ್ಗಳಲ್ಲಿ ದರ ಕೂಡ ಅತಿ ಹೆಚ್ಚಿನದಾಗಿದೆ. ಈ ನೆಲೆಯಲ್ಲಿ ಈ ಬಂಕ್ನಲ್ಲಿ ಇವತ್ತು 83 ರೂಪಾಯಿಗೆ ಸಿಗ್ತಾ ಇದೆ. ಈ ನೆಲೆಯಲ್ಲಿ ಬಹುತೇಕ ಆಟೋಗಳು ಇದೇ ಒಂದು ಬಂಕ್ನ ಮುಂಭಾಗದಲ್ಲಿ ನಿಂತಿರುವಂಥದ್ದು. ಸಂಪೂರ್ಣವಾಗಿ ಒಂದು ರೀತಿಯಾಗಿ ಇಡೀ ಬಂಕ್ನ ಸುತ್ತುವರೆದು ಬಿಟ್ಟಿದ್ದಾವೆ ಆಟೋಗಳು. ಒಂದು ಇಡೀ ರೋಡೇ ಬಂದಾಗಿದೆ. ಒಂದು ಕಡೆಯಲ್ಲಿ ಈ ರೀತಿಯಾದ ಮತ್ತೊಂದು ಕಡೆಯಲ್ಲೂ ಕೂಡ ಇದೇ ರೀತಿಯಾಗಿ ಅಪಾರ ಸಂಖ್ಯೆಯ ಆಟೋಗಳು ನಿಂತಿರುವಂಥದ್ದನ್ನು ಕೂಡ ತಾವೀಗ ಗಮನಿಸ್ತಾ ಇರ್ಬೋದು. ಸರತಿ ಸಾಲಿನಲ್ಲಿ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಟೋಗಳು ನಿಂತಿದ್ದಾವೆ. ಅಲ್ಲಿಗೆ ಬಹುತೇಕ ಮೈಸೂರಿನಲ್ಲಿ ಆಟೋ LPGಯ ಪ್ರಾಬ್ಲಮ್ ತೀವ್ರವಾಗಿರುವಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಇಡೀ ಒಂದು ಬಂಕಿನ ಸುತ್ತಮುತ್ತದ ಎರಡೂ ರಸ್ತೆಗಳಲ್ಲೂ ಕೂಡ ಅಪಾರ ಸಂಖ್ಯೆಯಲ್ಲಿ ಆಟೋಗಳು ನಿಂತಿರುವಂಥದ್ದು. ಇವತ್ತು ಬೆಳಗ್ಗೆಯಿಂದಲೂ ಕೂಡ ಈ ರೀತಿಯಾಗಿ ಆಟೋ ಡ್ರೈವರ್ಗಳು ತಮ್ಮ LPGಯ ಗ್ಯಾಸ್ಗೋಸ್ಕರವಾಗಿ ಕಾಯ್ತಾ ಇದ್ದಾರೆ. ಬಹುತೇಕ ಬಂಕ್ಗಳು ಬಂದಾಗಿರುವಂಥದ್ದು ಒಂದು ಕಡೆ ಆದರೆ ಇರುವಂತಹ ಬಂಕ್ಗಳಲ್ಲಿ ಕೆಲವೊಂದಿಷ್ಟು ಬಂಕ್ಗಳು ದರ ಕೂಡ ಹೆಚ್ಚು ಮಾಡಿರುವಂಥದ್ದು. ಅಂದರೆ ಎಲ್ಲೂ ಕೂಡ ಸಿಗ್ತಾ ಇಲ್ವಾ ಗ್ಯಾಸು? ಇಲ್ಲ ಸರ್, ಸಿಗ್ತಾ ಇಲ್ಲ ಸರ್. ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಸರ್. ಸರ್ ಹೆಚ್ಚು ಕಮ್ಮಿ 2 ಅವರ್ ಆಗಿದೆ ಸರ್. ಹೌದು ಸರ್. ಬಟ್ ಆದರೆ ಇಲ್ಲಿ ರೇಟ್ ಕಡಿಮೆ ಇದೆ ಅಂತ ಯಾವ ರೀತಿ? ಸರ್ ರೇಟ್ ಏನು ಕಡಿಮೆ ಇಲ್ಲ, ಮಾಮೂಲಿ ಆಗಿದೆ ಸರ್. ಪರವಾಗಿಲ್ಲ ಸರ್, ಇರೋದ್ರಲ್ಲಿ ಇಲ್ಲಿ ರೇಟ್ ಕಡಿಮೆ ಇದೆ ಸರ್. ಇಲ್ಲಿ ಬಹಳಷ್ಟು ಕಡೆ ಕ್ಲೋಸ್ ಆಗಿದೆಯಾ? ಏನು ಸರ್? ಬಂಕ್ಗಳು ಕ್ಲೋಸ್ ಆಗಿದೆ. ಎಲ್ಲ ಕ್ಲೋಸ್ ಆಗಿದೆ ಸರ್. ಇರೋದೇ ಇದೊಂದೇ ಸರ್. ಓಕೆ. ಸಿಟಿಗಳಲ್ಲಿ ಬಹಳ ಕ್ಲೋಸ್ ಆಗಿದಾವ? ಎಲ್ಲ ಕಡೆ ಕ್ಲೋಸ್ ಆಗಿದೆ. ಮತ್ತೆ ಸಿಕ್ಕಾಪಟ್ಟೆ ರಶ್ಶು. ನಾ ಬಂದೆ ಆಯ್ತು ಒಂದು 7 ಗಂಟೆ ಇವ್ರು ಬಂದ್ರು, ನಾನು 7:15 ನಾ ಬಂದೆ. ಒಂದೊಂದು ಬಂಕಲ್ಲಿ ಒಂದೊಂದು ತರ ಇದೆ. ಈ ಬಂಕಲ್ಲಿ 83 ಇದ್ರೆ ನಮ್ಮ ಬಂಕಲ್ಲಿ 120 ರೂಪಾಯಿ, ಒಂದ್ ಬಂಕಲ್ಲಿ 90 ರೂಪಾಯಿ ಇರುತ್ತೆ. ಒಬ್ಬೊಬ್ರು ಒಂದೊಂದ್ ತರ ಮಾಡ್ತಾವ್ರೆ. ಅಲ್ಲಿಗೆ ಇಲ್ಲೇ ಒಂದೊಂದು 3 ತಾಸು ನಿಂತ್ಕೊಂಡ್ಬಿಟ್ರೆ ಕಥೆ. ಹೌದು ಸರ್. ಇವಾಗ ನಾವು ಇಲ್ಲಿ ಗಂಟೆ ಅಂದ್ರೆ ನಾವು 7 ಗಂಟೆಗೆ ಬಂದಿರೋದು, 1:30 ಗಂಟೆ ಆದ್ರೆ ಆಯ್ತದೆ. ಸಿಕ್ಕುದ್ರದೋ ಇಲ್ವೋ ಅದು ಡೌಟು ಸರ್. ಸಿಕ್ತದೋ ಇಲ್ವೋ ಅದು ಡೌಟು. ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಬಹಳಷ್ಟು ಕಡೆಗಳೆಲ್ಲ ಕ್ಲೋಸ್ ಆಗ್ಬಿಟ್ಟಿದೆ ಸರ್. ಇದು ಎಲ್ಲ ಕಷ್ಟ ಆಗ್ಬಿಟ್ಟಿದ್ದಾರೆ ಎಲ್ಲ ಜನಗಳಿಗೆ, ಪಾಪ ಆಟೋ ಡ್ರೈವರ್ಗೆ, ಎಲ್ಲ ಜನಗಳಿಗೆ ಎಲ್ಲ ಕಷ್ಟ ಆಗ್ಬಿಟ್ಟಿದೆ. ಗ್ಯಾಸ್ ರೇಟ್ ಜಾಸ್ತಿ ಆಗ್ಬಿಟ್ಟಿದೆ. ಇಲ್ಲೇ ಅಂದಾನೆ ಕಮ್ಮಿ ಆಗಿರೋದು ಗ್ಯಾಸು. ಸ್ವಲ್ಪ ನೋಡಿ, ಎಲ್ಲರಿಗೂ ಹೆಲ್ಪ್ ಮಾಡಬೇಕು ನೀವು. ಅಲ್ಲಿಗೆ ಬಾಡಿಗೆ ನೋಡ್ತಾರೆ, ಇಲ್ಲೇ ಕಾಯ್ಕೊಂಡು ಸರ್. ನಮ್ಮ ಜೀವನ ಇದೇ ಕಷ್ಟ ಆಗ್ಬಿಟ್ಟಿದೆ ಸರ್. ಇದೇ ಥರ ಆದರೆ ನಮಗೆ ಮುಂದೆ ತುಂಬ ಕಷ್ಟ ಆಗುತ್ತೆ ಸರ್. ಜೀವನ ನಡೆಸೋಕ್ಕೆ ತುಂಬ ಕಷ್ಟ ಆಗುತ್ತೆ. ಆಟೋ ಡ್ರೈವರ್ಗಳು ಬೆಳಿಗ್ಗೆಯಿಂದಲೂ ಕೂಡ ಹೆಚ್ಚು ಕಡಿಮೆ 3 ತಾಸುಗಳ ಕಾಲ ಈ ಒಂದು ಬಂಕ್ನ ಮುಂದೆ ನಿಂತಿರೋದು ನೀವು ನೋಡ್ತಾ ಇದ್ದೀರಿ. ಇಡೀ ಒಂದು ಬಂಕಿನ ಸಂಪೂರ್ಣವಾಗಿ ಆಟೋಗಳೇ ಸುತ್ತುವರೆದಿರುವಂಥದ್ದು. ಬಂಕಿನ ಎರಡೂ ರಸ್ತೆಗಳಲ್ಲೂ ಕೂಡ ಈ ರೀತಿಯಾಗಿ ಸರತಿ ಸಾಲಿನಲ್ಲಿ ಆಟೋಗಳು ನಿಂತಿರುವಂಥದ್ದು. ಹೆಚ್ಚು ಕಡಿಮೆ 1000ಕ್ಕೂ ಹೆಚ್ಚು ಆಟೋಗಳು ಒಂದೇ ಬಂಕ್ನ ಮುಂಭಾಗದಲ್ಲಿ ನಿಂತಿರುವಂಥದ್ದನ್ನು ಕೂಡ ತಾವೀಗ ಗಮನಿಸ್ತಾ ಇರ್ಬೋದು. ಒಬ್ಬೊಬ್ಬರು 2-3 ತಾಸುಗಳ ಕಾಲ ಈ ಒಂದು ಗ್ಯಾಸ್ಗೆ ಕಾಯ್ತಾ ಇದ್ದಾರೆ. ಅಂದರೆ ಮೈಸೂರಿನಲ್ಲಿ ಬಹುತೇಕ ಬಂಕ್ಗಳು ಬಂದಾಗಿದ್ದಾವೆ ಮತ್ತು ಇರುವಂತಹ ಕೆಲವೊಂದಿಷ್ಟು ಬಂಕ್ಗಳಲ್ಲಿ ರೇಟ್ ಕೂಡ ಅತಿ ಹೆಚ್ಚಾಗಿದೆ. ಇಲ್ಲಿ ಮಾತ್ರ 83 ರೂಪಾಯಿ ಇರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯ ಆಟೋ ಡ್ರೈವರ್ಗಳಿದ್ದಾರೆ. ತಾವೀಗ ಗಮನಿಸ್ತಾ ಇದ್ದೀರಿ, ಇದು ಬಂಕ್ನ ಮತ್ತೊಂದು ಭಾಗದಲ್ಲಿರುವಂತಹ ದೃಶ್ಯಾವಳಿಗಳು. ಹೆಚ್ಚು ಕಡಿಮೆ ಇಲ್ಲಿಂದ 2-3 ಕಿಲೋಮೀಟರ್ಗಳ ದೂರದವರೆಗೂ ಕೂಡ ಈ ಒಂದು ಆಟೋಗಳು ನಿಂತಿರುವಂಥದ್ದನ್ನು ತಾವು ಗಮನಿಸ್ಬೋದು. ಬಹುತೇಕ
ನೋಡಿ ತಾವು ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳೆಲ್ಲ ಎಲ್ಲಿಂದ ಎಲ್ಲಿಗೆ ಕಣ್ಣಾಯಿಸಿದ್ರು ಕೂಡ ಅಷ್ಟರ ಪ್ರಮಾಣದಲ್ಲಿ ಆಟೋಗಳು ನಿಂತಿದ್ದಾವೆ. ಅಲ್ಲಿಗೆ ಮೈಸೂರಿನಲ್ಲಿ ಆಟೋ LPG ಗ್ಯಾಸ್ ಸಿಲಿಂಡರ್ನ ಸಮಸ್ಯೆ ದಿನದಿನಕ್ಕೂ ಕೂಡ ಆಗ್ತಲೇನಿದೆ. ಅದರಲ್ಲೂ ಕೂಡ ಬಂಕ್ಗಳು ಕ್ಲೋಸ್ ಆಗ್ತಾ ಬರ್ತಾ ಇದ್ದಂತೆ ಈ ಪರಿಸ್ಥಿತಿ ಇದು ಕೂಡ ತೀವ್ರವಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಮೈಸೂರು.